ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯ ಅವರು 3 ವರ್ಷ ಮಾಡಿರಲಿಲ್ಲ ಅಲ್ಲ 3 ವರ್ಷ ನಾನು ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇರ್ಲಾರ್ದಂತ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನು ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ನನಗೆ ಈ ಮೊದಲಿನ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಆಯ್ತು, ಈಗ ಹೊರಗಡೆ ಬಂದಾಯ್ತು, 10 ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆರಾಮಾಗಿ ನಿಮ್ ಜೊತೆಗೆ ಉತ್ತರ ಕೊಡ್ತಾ ಇದ್ದೇವೆ ತಾನೆ. ಯಾಕೆ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟಿ ಬರ್ತಾ ಇದೆ ಅಂತಂದ್ರೆ ಮನುಷ್ಯ ಯಾವಾಗ and Mr. Shivakumar is not able to reply what senior minister, senior leader and has made a serious allegation on him. Why is not replied? Why Mr. Siddaramaiah, who was in the power, why did not do it? If there is something fishy, and why he is in so much hurry to do it? Why he is not trying to talk to the farmers? दादागिरी करके काम करना चाहते हैं। और राहुल गांधी दूसरे राज्यों में जाके फार्मर्स के साथ खड़े हुए ऐसे बात करते हैं, और इधर क्या कर रहे हैं? ಒಂದೇ ಒಂದು ಸ್ಪಷ್ಟವಾದಂತಹ ಬಿಡುದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ. ಮತ್ತೊಂದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸ್ಕೊಂಡೆ ಮಾಡುವುದು ಅಂತಲ್ಲ, ಮಾಡದಿದ್ದರೂ ಸಹಿತ ಜನರನ್ನ ಹೇಗೆ ಮನವೊಲಿಸೋದು, ನೀವೇನು ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನ ಇದು. ನಾನು ನೀವು ಹೆಂಗೆ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂಥ ರೀತಿ. ಆನಂತರ ಯಾವಾಗ ಜನ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸ್ಕೊಳ್ಳೋದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ? ನೀವು ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡೀಬೇಕು, ನಾನು ಮುಖ್ಯಮಂತ್ರಿ ಅಂದರೆ, ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಇದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಬಿಜೆಪಿ and JDS are trying to send him to jail, sir. Sir, he says BJP and JDS are trying to send him to jail. He is a CM. He says BJP and JDS are trying to send him to jail. English. ಅಲ್ಲ, ಮೊದಲು ಕನ್ನಡದಲ್ಲಿ ಅವರು ಅವ್ರನ್ನ ಜೈಲಿಗೆ ಯಾರು ವಿಚಾರ ಇಲ್ಲ. ಅವರು ಮಾಡಿದ ಭ್ರಷ್ಟಾಚಾರ, ಅವರು ಮಾಡೋದು ತಪ್ಪಿನಿಂದ ಅವರು ಜೈಲಿಗೆ ಹೋದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋ ವಿಚಾರನೂ ಇಲ್ಲ, ನಾವು ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇದೆಲ್ಲ ಸಿಂಪತಿ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ. ಅವರು ಯಾರೇ ವ್ಯಕ್ತಿ ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತಾರೆ. ಆದರೆ ದಟ್ ಡಸಂಟ್ ಮೀನ್ ದಟ್ ಇದರ ಅರ್ಥ ನಾನು ಹೇಳಿದ್ದು ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅನ್ನೋದು ನಮ್ದೇನು ಅರ್ಥವಿಲ್ಲೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ರು ಹೋಗ್ತೀವಿ, ನಾವು ತಪ್ಪು ಮಾಡಿದ್ರು ಹೋಗ್ತೀವಿ. ನೀವು ಜೈಲಿಂದ ಯಾಕೆ ಮಾತಾಡ್ತಿದ್ರೆ ನೀವೇನಾದ್ರು ತಪ್ಪು ಮಾಡಿದ್ದೀರಿ? ಹಂಗಾರೆ ಈಗ ನೀವೇನೋ ತಪ್ಪು ಮಾಡಿದ್ದೀರಿ ಅಂತ ನಿಮಗೆ ಭಯ ಇದೆ. ಈ ಭಯದಿಂದ ನೀವು ಮೊದಲು ಹೊರಗೆ ಬರ್ರಿ. ಜನರ ಹಿತ, ಯಾವುದೇ ಒಂದು ಸರ್ಕಾರ, ಒಂದು ಪಾರ್ಟಿ ಯಾವಾಗ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಜನರ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಅಲ್ಲಿ ರೈತರು ಇಷ್ಟು ಪ್ರಖರವಾಗಿ ವಿರೋಧ ಮಾಡ್ತಾ ಇರ್ಬೇಕಾದ್ರೆ ಮಾತುಕತೆ ಮಾಡಲ್ಲ, ರೈತರ ಮೇಲೆ ಕೇಸ್ ಹಾಕ್ತೀರಿ. ನೀವು ಮೊದಲೇ ಇಷ್ಟೆಲ್ಲ ವಿರೋಧ ಇದೆ ಇದ್ದಾಗ ಈಗ ಹೇಳ್ತಾ ಇದ್ದೀರಿ ನಾವು